ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಾನುವಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಹಾಗೂ ತಿರುಕಲ್ಯಾಣ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ದೇವಸ್ಥಾನದ ಬಾಗಿಲು ತೆರೆಯುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವೈಕುಂಠ ಏಕಾದಶಿಯಂದು ಸ್ವಾಮಿಯ ದರ್ಶನ ಮಾಡಿದರೆ ಭಕ್ತರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದ್ದು, ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕಳೆದ 3 ವರ್ಷಗಳಿಂದ ದೇವಸ್ಥಾನದಲ್ಲಿ ತಿರುಕಲ್ಯಾಣ ಮಹೋತ್ಸವ ಹಮ್ಮಿಕೊಂಡು ಬರಲಾಗುತ್ತಿದ್ದು, ಇಡೀ ಗ್ರಾಮದಲ್ಲೇ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ಸಂಜೆ 5 ಗಂಟೆಗೆ ಶ್ರೀದೇವಿ, ಭೂದೇವಿ, ಶ್ರೀಮನ್ನಾರಾಯಣ ಸ್ವಾಮಿ, ವೀರಭದ್ರೇಶ್ವರ ವೀರಗಾಸೆ ತಂಡದೊಂದಿಗೆ ಗ್ರಾಮಾದ್ಯಂತ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಹಿಂದೂಗಳಿಗೆ ಧಾರ್ಮಿಕವಾಗಿ ಶ್ರೇಷ್ಠವಾದಂಥ ದಿವಸ ವೈಕುಂಠ ಏಕಾದಶಿಯ ಅಂಗವಾಗಿ ಹರಿಹರ ತಾಲೂಕಿನ ಬಾನುವಳ್ಳಿಯಲ್ಲಿ ಪುರಾತನವಾದಂಥ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮುಂಜಾನೆ 5 ಗಂಟೆಯಿಂದ ಸಹಸ್ರಾರು ಭಕ್ತರು ಈ ಒಂದು ನಾರಾಯಣ ಸ್ವಾಮಿಯ ದರ್ಶನವನ್ನು ಪಡೆದು ನಂತರ ಕಲ್ಯಾಣೋತ್ಸವದಲ್ಲೂ ಕೂಡ ಭಾಗವಹಿಸಿ ಎಲ್ಲ ದೇವರ ಆಶೀರ್ವಾದವನ್ನು ಪಡೆದು ಇವತ್ತು ಜನಸಾಗರ ಹೋಗ್ತಾ ಇದೆ. ಹರಿಹರದ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಪುರಾತನ ಆಗಿದ್ದರೂ ಕೂಡ ಇತ್ತೀಚಿನ ದಿನದಲ್ಲಿ ಮಧ್ಯ ಕರ್ನಾಟಕದ ಬಹಳಷ್ಟು ತಾಲೂಕುಗಳಿಂದ, ಬರೀ ಹರಿಹರ ತಾಲೂಕು ಅಷ್ಟೇ ಅಲ್ಲ, ಮಧ್ಯ ಕರ್ನಾಟಕದ ಅನೇಕ ತಾಲೂಕುಗಳಿಂದ ಭಕ್ತರು ಆಗಮಿಸಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಶಕ್ತಿ, ಆ ದೇವರ ಆಶೀರ್ವಾದನ ಪಡೆಯುವ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ನಾನು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಆ ಲಕ್ಷ್ಮೀನಾರಾಯಣ ಸ್ವಾಮಿ ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ, ನಾಡಿಗೆ ಉತ್ತಮ ಮಳೆ ಬೆಳೆಯಾಗಿ ನಮ್ಮೆಲ್ಲರ ಜೀವನ ಸಂತೋಷಕರವಾಗಿರಲಿ ಅಂಥೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಈ ಒಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ದಿನಂಪ್ರತಿ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ವಿಶೇಷವಾದಂತಹ ಪೂಜೆ ಅಲಂಕಾರ ಪ್ರತಿದಿನ ಇರ್ತದೆ. ಅದರಲ್ಲೂ ಇವತ್ತು ವಿಶೇಷವಾದಂತಹ ದಿನ ವೈಕುಂಠ ಏಕಾದಶಿ ವಿಶೇಷವಾದಂತಹ ದಿನ ಆದ ಕಾರಣ ನಾವು ಸಮಸ್ತ ಬಾನುವಳ್ಳಿಯ ಗ್ರಾಮಸ್ಥರು ವೈಯಕ್ತಿಕವಾಗಿ ಎಲ್ಲ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಆ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ವೈಯಕ್ತಿಕವಾಗಿ ಗ್ರಾಮಸ್ಥರ ಪರವಾಗಿ ಇವತ್ತು ಬೆಳಗ್ಗೆ ಸರಿಯಾಗಿ 5:30ಕ್ಕೆ ಮಹಾಮಂಗಳಾರತಿ ಇತ್ತು. ಆ ಮಹಾಮಂಗಳಾರತಿ ಆದ ನಂತರ ಒಬ್ಬೊಬ್ಬರಾಗಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವೈಕುಂಠ ದ್ವಾರವನ್ನು ಮಾಡಿದ್ವಿ. ನಮ್ಮ ಸ್ವಾಮಿಯ ಬಲಭಾಗದಲ್ಲಿ ವೈಕುಂಠ ದ್ವಾರ ಮಾಡಿದ್ವಿ. ಆ ದ್ವಾರದ ಮುಖಾಂತರನೇ ಹೋಗಿ ಸ್ವಾಮಿಯ ದರ್ಶನ ಮಾಡುವಂತಹ ಒಂದು ಇವತ್ತು ವಿಶೇಷ ಇತ್ತು. ಕಾರಣ ಎಲ್ಲರೂ ಆ ವೈಕುಂಠ ದ್ವಾರದ ಮೂಲಕ ಹೋಗಿ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಕೇವಲ ಬಾನುವಳ್ಳಿಯ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಸುಮಾರು ಬೆಂಗಳೂರಿಂದನೂ ನಮಗೆ ಈ ಒಂದು ಸ್ವಾಮಿಯ ದರ್ಶನವನ್ನು ಇವತ್ತು ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಇದೇ ರೀತಿಯಾಗಿ ಸಮಸ್ತ ಬಾನುವಳ್ಳಿಯ ಗ್ರಾಮಸ್ಥರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಇರಲಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಸರ್, ಇದು 3ನೇ ವರ್ಷದ ತಿರುಕಲ್ಯಾಣ ಮಹೋತ್ಸವ. ಇದು 3ನೇ ವರ್ಷದ್ದು ತಿರುಕಲ್ಯಾಣ ಮಹೋತ್ಸವ 3ನೇ ವರ್ಷದ್ದು ಇದು ಸರ್. ಇದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅಂತಂದು ಇಡೀ ನಮ್ಮ ತಾಲೂಕಿನಲ್ಲೇ ಸುಪ್ರಸಿದ್ಧ ದೇವಸ್ಥಾನ. ಇದು ಧನುರ್ಮಾಸದ ವಿಶೇಷ ಈ ವೈಕುಂಠ ಏಕಾದಶಿಯನ್ನು ಇಲ್ಲಿ ತಿರುಪತಿಯಲ್ಲಿ ಬಿಟ್ಟರೆ ಇಲ್ಲಿ ನಮ್ಮೂರಲ್ಲೇ ಮಾಡ್ತಾ ಇರೋದು. ಬಾನುವಳ್ಳಿ ಗ್ರಾಮದಲ್ಲೇ ಮಾತಾಡ್ತದೆ. ಇದು ಇವತ್ತು ಬಾನುವಳ್ಳಿ ಜನರಿಗೆಲ್ಲ ಇದೊಂಥರ ಹಬ್ಬದ ವಾತಾವರಣದಾಗಿದೆ. ಎಲ್ಲ ಮನೆಯವರು ಪ್ರತಿಯೊಬ್ಬರು ವಾಲಂಟ್ರಿಯಾಗಿ ಬಂದು ಅವರ ತನು ಮನ ಶ್ರೀ ಸ್ವಾಮಿಯ ದರ್ಶನ ಮಾಡಿ ಎಲ್ಲ ಆಶೀರ್ವಾದ ಪಡ್ಕೊತಾ ಇದ್ದಾರೆ ಸರ್. ಇದು 3ನೇ ವರ್ಷ ಸರ್. ಹ್ಞೂ ಸರ್, ಸುತ್ತಮುತ್ತಲೆಲ್ಲ ಬರ್ತಾ ಇದ್ದಾರೆ ಸರ್. ಹೌದು ಸರ್, ಫೇಮಸ್. ಹೌದು, ಹಬ್ಬದ ವಾತಾವರಣ ಥರ ಇದೆ ಸರ್. ಏನಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ಎಲ್ಲ ಭಕ್ತರು ಸೇರ್ಕೊಂಡು ಎಲ್ಲ ಯಾವ ಇದು ಅನ್ನಂಗಲ್ಲ, ಇದು ಅನ್ನಂಗಲ್ಲ, ಎಲ್ಲ ಪುಣಾತ್ಮರು ಸೇರ್ಕೊಂಡು ಭಾಳ ವಿಜೃಂಭಣೆಯಿಂದ ಇವತ್ತು ಈ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಈ ಸ್ವಾಮಿದಿ ನಮ್ಮೂರಿಗೆ ಒಂದು ಶಕ್ತಿ.
ಯಾರು ಏನೇ ಇರಲಿ ಆ ಪರಮಾತ್ಮ ಪ್ರಸಾದ ಇಲ್ದನ ಯಾರು ಏನೂ ಮಾಡೋದಿಲ್ಲ ಕೆಲವೊಬ್ಬರು. ಅಷ್ಟು ಇದ್ರದ್ದು ಹೆಸರುವಾಸಿ ಸುತ್ತಮುತ್ತಲು ಎಡಬಲ ಹಳ್ಳಿಗೆ ಹೆಸರುವಾಸಿ ಇದೆ. ಇಂಥ ಸ್ವಾಮಿ ಈ ಬಾನವಳ್ಳಿ ಬಿಟ್ಟರೆ ಎಲ್ಲಿಲ್ಲ ಅಂತಂದು ಎಲ್ಲ ಹಿರಿಯರಾಗಲಿ ಇದ್ರ ಬಗ್ಗೆ ಗೊತ್ತು ಗ್ರಾಮಸ್ಥರು ಎಲ್ಲ ಹೇಳ್ತಾರೆ ಸರ್. ಭಾಳ ವಿಶೇಷತೆ ಈ ಲಕ್ಷ್ಮೀನಾರಾಯಣ ಸ್ವಾಮಿ. ಹೌದೌದು ಎಲ್ಲರೂ ಏನೇ ಇರಲಿ ಇವತ್ತು ನಮ್ಮ ರೈತರು ಇರ್ಬೋದು, ಮತ್ತೊಂದು ಕಷ್ಟ ಸುಖ ಏನಿದ್ರು ಆ ಪರಮಾತ್ಮನ ಅಪ್ಪಣೆ ಕೇಳೇ ಮುಂದುವರಿತಾರೆ ಸರ್. ಅದರಂತನೇ ನಡ್ಕೊಂಡದಾರ. ಆ ಭಗವಂತನು ಎಲ್ಲ ನಮ್ಮೂರಿಗೆ ಸಮೃದ್ಧಿಯ ಕೊಟ್ಟದಾನ. ಮುಂದೂ ಇದೇ ರೀತಿ ನಡೆಸ್ಕೊಡ್ಲಿ ಅಂತಂದು ಆ ಭಗವಂತನಂತಲ್ಲ ನಾವು ಬೇಡ್ಕೊಂತದ. ಇದು ಶ್ರೀ ಬಾನವಳ್ಳಿ ಇದು ಕ್ಷೇತ್ರ ಬಂದು ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಹರಿಹರ ತಾಲೂಕು, ಬಾನವಳ್ಳಿ ಕ್ಷೇತ್ರ. ಇಲ್ಲಿ ಇದು ದೇವಸ್ಥಾನ ಓಪನಿಂಗ್ ಆಗಿ 2018ನೇ ಇಸ್ವಿಯಲ್ಲಿ ಇದು ಕಲ್ಯಾಣೋತ್ಸವ ನಡೆಯಕ್ಕೆ ಇದು 3ನೇ ವರ್ಷ ಮುಗಿದು ಇದು 4ನೇ ವರ್ಷ. ಇಲ್ಲಿ ದೇವಸ್ಥಾನದ ವಿಶೇಷ ನಂತರ ವೈಕುಂಠ ಏಕಾದಶಿ ದಿನ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋದ್ರಿಂದ ತುಂಬಾ ನಮಗೆ ಭಾಳ ವಿಶೇಷ ಪೂಜೆ ಇದು. ಆಮೇಲೆ ಕಂಕಣ ಭಾಗ್ಯ ಕೂಡಿ ಬಂದಿರಲ್ಲ ಅಂಥವ್ರಿಗೆ ತುಂಬಾ ವಿಶೇಷ ಪೂಜೆ ಇದು. ಕಲ್ಯಾಣೋತ್ಸವ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋ ಸಲುವಾಗಿ ಇದು ಅಂದ್ಕೊಂಡಂಗೆಲ್ಲ ಆಗುತ್ತೆ. ಎಷ್ಟೋ ಜನಕ್ಕೆ ಕಲ್ಯಾಣೋತ್ಸವ ಕಂಕಣ ಭಾಗ್ಯನೂ ಕೂಡಿ ಬಂದಿದೆ. ಇದರ ವಿಶೇಷತೆ ವೈಕುಂಠ ಏಕಾದಶಿ ಇದು ವರ್ಷಕ್ಕೆ 1 ದಿವಸ ಪುಷ್ಯ ಮಾಸದಲ್ಲಿ ಬರ್ತಾ ಇದೆ. ಇದರ ಕಂಕಣ ಭಾಗ್ಯ ಶ್ರೀದೇವಿ ಭೂದೇವಿ ಎಂಬ ಶ್ರೀನಿವಾಸ ದೇವರ ಪತ್ನಿಯರು ಇಲ್ಲಿ ಮಾಂಗಲ್ಯ ಧಾರಣೆ ಇದನ್ನೆಲ್ಲ ನೋಡೋದ್ರಿಂದ ತುಂಬಾ ನಮಗೆ ಒಳ್ಳೆಯದಾಗಿದೆ. ಪುಣ್ಯನೂ ನಮ್ಮ ಬಾನವಳ್ಳಿಯಲ್ಲಿ ಇಂಥ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅಂತೇಳಿದರೆ ನಮಗೆಲ್ಲರಿಗೂ ಹೆಮ್ಮೆ ಪಡುವಂತಹ ವಿಷಯನೇ. ಯಾಕಂದರೆ ಎಲ್ರಿಗೂ ಕೂಡ ಇದು ಅನುಕೂಲ ಆಗುವಂಥದ್ದು. ಏಕಾದಶಿ ಅಂತ ಹೇಳಿದರೆ ಎಲ್ಲರೂ ಕೂಡ ಎಲ್ಲಿ ಸಿಟಿಯಲ್ಲಿ ಅಷ್ಟೇ ಮಾಡ್ತಾರೆ ಅಂತ ಇಲ್ಲ, ಮೂಲೆ ಹಳ್ಳಿಯಲ್ಲಿಂದನೂ ಕೂಡ ನಾವು ಇಲ್ಲಿ ನಮ್ಮೂರು ನಮ್ಮ ಏಕಾದಶಿ ದಿನ ಇಂಥ ಒಂದು ಪುಣ್ಯ ಸ್ಥಳವನ್ನು ನಾವು ಭೇಟಿ ಮಾಡಬೇಕು, ನಾವು ಅದರಿಂದ ಆಶೀರ್ವಾದ ಪಡಿಬೇಕು ಅಂತೇಳಿ ಬಂದಿದ್ದೀವಿ. ಹಾಗೆ ನಮ್ಮ ಊರಿನವ್ರಿಗೂ ಗ್ರಾಮದವ್ರಿಗೂ ಈ ಎಲ್ಲ ಕಾರ್ಯಕ್ರಮವನ್ನು ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆದ್ದರಿಂದ ನಮಗೆಲ್ಲ ತುಂಬ ಸಂತೋಷವಾಗಿದೆ. ಎಲ್ರಿಗೂ ಕೂಡ